ಮಲ್ಲಿಕಾರ್ಜುನ್ ಖರ್ಗೆ ಅವರು ಇರ್ಬೋದು, ಪ್ರಿಯಾಂಕಾ ಖರ್ಗೆ ಅವರು ಇರ್ಬೋದು, ಬೇರೆ ಇತರ ನಾಯಕರುಗಳ ಮೇಲೇನೋ ಆರೋಪಗಳನ್ನ ಹೊರಿಸ್ತಕ್ಕಂಥ ಒಂದು ಕೆಲಸ ನಡೀತಾ ಇದೆ. ಇದೊಂದು ಭಾರತೀಯ ಜನತಾ ಪಕ್ಷದವರ ಒಂದು ಷಡ್ಯಂತರದ ಮತ್ತು ಕುತಂತ್ರ ಏನು ಅಂತ ಹೇಳಿದ್ರೆ, ಸರ್ಕಾರಕ್ಕೆ ಕೆಟ್ಟ ಹೆಸರು ತರಬೇಕು, ಪ್ರತಿನಿತ್ಯ ಇರ್ಸು ಮುರ್ಸು ಮಾಡಬೇಕು ಅಂತಕ್ಕಂಥದ್ದು. ಯಾವುದೇ ವಿಚಾರದಲ್ಲಿ ಉರುಳಿಲ್ಲದೆ ಇರತಕ್ಕಂಥ ವಿಚಾರಗಳನ್ನ ತೆಗೆದುಕೊಂಡು ಬೀದಿ ರಂಪಾಟ ಮಾಡಿ ಜನರ ಗಮನವನ್ನ ಬೇರೆ ಕಡೆ ಸೆಳ್ತಕ್ಕಂಥ ಒಂದು ಪ್ರಯತ್ನವನ್ನ ಭಾರತೀಯ ಜನತಾ ಪಕ್ಷ ಮಾಡ್ತಾ ಇದೆ. ಇವತ್ತು ಗವರ್ನರ್ ಅವ್ರ ಮುಂದೆ ಸಾಕಷ್ಟು ಹಳೆಯ ಪ್ರಕರಣಗಳು ಬಾಕಿ ಇದ್ರೂ ಕೂಡ ಅದು ಯಾವುದು ಕೂಡ ಸದ್ದು ಮಾಡ್ತಾ ಇಲ್ಲ. ಕೇವಲ ಕಾಂಗ್ರೆಸ್ ನಾಯಕರನ್ನ ಗುರಿಯಾಗಿಟ್ಕೊಂಡು ನಮ್ಮ ನಾಯಕರುಗಳ ಒಂದು ನಾಯಕತ್ವಕ್ಕೆ, ಅವರ ವ್ಯಕ್ತಿತ್ವಕ್ಕೆ ಒಂದು ಮಸಿ ಬಳಿತಕ್ಕಂಥ ಒಂದು ಪ್ರಯತ್ನಗಳು ನಡೀತಾ ಇದೆ. ಅವರ ಪ್ರಯತ್ನಗಳೇನೇ ಆದ್ರೂ ಅದು ಯಾವುದು ಕೂಡ ಸಫಲ ಆಗೋದಿಲ್ಲ. ಕಾರಣ ಏನು ಅಂತ ಅಂದ್ರೆ, ಬಲಿಷ್ಠವಾದಂತ ಸರ್ಕಾರ ಇದೆ, ಉತ್ತಮವಾದಂತಹ ಆಡಳಿತವನ್ನ ಮಾನ್ಯ ಮುಖ್ಯಮಂತ್ರಿಗಳು ನೀಡ್ತಾ ಇದ್ದಾರೆ. ಅದನ್ನ ಅವರು ಸಹಿಸಿಕೊಳ್ಳಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ನಾವು ಕೊಟ್ಟ ಭರವಸೆಗಳನ್ನ ರಾಜ್ಯದ ಜನರಿಗೆ ಈಡೇರಿಸಿದ್ದೇವೆ. ಅಭಿವೃದ್ಧಿಯ ಪಥದತ್ತ ಕರ್ನಾಟಕ ಹೋಗ್ತಾ ಇದೆ. ಸೊ ಅದನ್ನ ತಡ್ಕೊಳ್ಳಿಕ್ಕೆ ಆಗದೆ ಕೆಲವು ನಾಯಕರುಗಳು ಈ ರೀತಿಯಾಗಿ ಮಾಡ್ತಾ ಇದ್ದಾರೆ.